ನಮಸ್ಕಾರ ಕರುನಾಡು, ನಾನು ನಿಮ್ಮ ಸೈಕಲ್ ಮಿತ್ರ ಮಾತಾಡ್ತಿದ್ದೀನಿ. ಏನು ಲೊಕೇಶನ್ ಚೇಂಜ್ ಆಗಿದೆ ಅಂತ ನೋಡ್ತಿದ್ದೀರಾ? ಹೌದು ಗುರು, ಇವತ್ತು ನಾವು ಸೈಕಲ್ ರಿವ್ಯೂ ಮಾಡೋದಕ್ಕೆ ಬೇರೆದೇ ಆದಂತ ಲೊಕೇಶನ್ ಬಂದಿದೀವಿ. ಗುರು, ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸೈಕಲ್ ಬಂದು ವೆಸ್ಕೋ ಬ್ರ್ಯಾಂಡ್ ಆಗಿರುತ್ತೆ. ಇದು ಮಾಡೆಲ್ ನೇಮ್ ಬಂದು ಥ್ರಾಟಲ್ ಅಂತ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾವು ಬಂದಿರೋ ಸೈಕಲ್ ಸ್ಟೋರ್ಸ್ ಹೆಸರು ಬಂದು ಶ್ರೀ ಸಿದ್ಧಗಂಗಾ ಸೈಕಲ್ ಸ್ಟೋರ್ಸ್ ಅಂತ. ಇದು ಬಂದು ವಿದ್ಯಾರಣ್ಯಪುರ ತಿಂಡ್ಲು ಅಲ್ಲಿ ಲೊಕೇಟ್ ಆಗಿರುತ್ತೆ. ಇದ್ರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಒಂದ್ಸರಿ ಚೆಕ್ಔಟ್ ಮಾಡಿ. ಸೈಕಲ್ ನೋಡೋದಿಕ್ ಮಾತ್ರ ಸಖತ್ ಲುಕ್ ಆಗಿದೆ. ಇನ್ನೊಂದು ವಿಚಾರ ಏನು ಅಂದ್ರೆ, ವೆಸ್ಕೋ ಕಂಪ್ನಿ ಕಡೆಯಿಂದ ಬರೋ ಎಲ್ಲ ಸೈಕಲ್ಸ್ಗೂ ಒಂದೊಂದ್ ತರ ಡಿಸೈನ್ ಇರುತ್ತೆ. ಅಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ಡಿಸೈನ್ಸ್ ನ ಅವ್ರು ಮಾಡಿರ್ತಾರೆ. ಇದ್ರಲ್ಲಿ ನೋಡಿ, ನೋಡೋದಕ್ಕೆ ಕಾರ್ಬನ್ ಫೈಬರ್ ತರ ಇದೆ, ಆದ್ರೆ ಇದು ಕಾರ್ಬನ್ ಫೈಬರ್ ಅಲ್ಲ, ಸ್ಟಿಕ್ಕರ್ ಇದು. ಬಟ್ ಲುಕ್ ನೋಡಿ ಗೈಸ್, ಏನ್ ಕಾಣಿಸ್ತಿದೆ ಸೈಕಲ್ ಅಂತ. ಗುರು, ಈ ಸೈಕಲ್ ನಿಮ್ಗೆ ಏನ್ ಕಾಣಿಸ್ತಿದೆ, ಇದು ಕಂಪ್ಲೀಟ್ ಸ್ಟೀಲ್ ಬಾಡಿಯಲ್ಲಿ ಬರುತ್ತೆ. ಮತ್ತೆ ನಿಮ್ಗೆ ಈ ವೀಲ್ಸ್ ಏನ್ ಕಾಣಿಸ್ತಿದಾವೆ ಸೈಕಲ್ದು, ಇದು ಅಷ್ಟೇ ನೋಡೋದಕ್ಕೆ ಅಲ್ಯೂಮಿನಿಯಂ ತರ ಕಾಣಿಸ್ಬೋದು, ಆದ್ರೆ ಇದು ಅಲ್ಯೂಮಿನಿಯಂ ಅಲ್ಲ, ಇದು ಅಷ್ಟೇ ಸ್ಟೀಲ್ ರಿಮ್ಸ್ ಆಗಿರುತ್ತೆ. ಫೋಕ್ಸ್ ಏನ್ ಕಾಣಿಸ್ತಿದಾವೆ, ಇವೆಲ್ಲ ಬಜಾರ್ ಕಂಪ್ನಿ ಕಡೆಯಿಂದ ಮಾಡಿಸಿರೋದು. ರಿಮ್ ಮಾತ್ರ ನಿಮ್ಗೆ ಸಖತ್ ಕ್ವಾಲಿಟಿ ಇದೆ. ಗುರು, ಈ ಸೈಕಲ್ ಅಲ್ಲಿ ನಿಮ್ಗೆ ಇನ್ಬಿಲ್ಟ್ ಮಡ್ಗಾರ್ಡ್ಸ್ ಬರುತ್ತೆ. ಮಡ್ಗಾರ್ಡ್ಸ್ ಎಲ್ಲ PVC ಮೆಟೀರಿಯಲ್ ಇಂದ ಮಾಡಿರೋದ್ರಿಂದ ನಿಮ್ಗೆ ಸ್ಟ್ರಾಂಗ್ ಅಷ್ಟೇ, ಪ್ಲಾಸ್ಟಿಕ್ ಗಿಂತ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ. ಮಡ್ಗಾರ್ಡ್ ಡಿಸೈನ್ ನೋಡು ಗುರು, ಏನಿದೆ, ಒಂಥರ ಖರಾಬ್ ಕಾಣಿಸ್ತಿದೆ ಡಿಸೈನ್ ಮಾತ್ರ. ಇಲ್ಲಿ ಟ್ರಾನ್ಸ್ಪರೆಂಟ್ ಕೊಟ್ಟಿದ್ದಾರೆ, ಇದೆಲ್ಲ ಬ್ಲಾಕ್ ಫಿನಿಶ್ ಬರುತ್ತೆ. ಸಖತ್ತಾಗಿದೆ ಗುರು ಮಡ್ಗಾರ್ಡ್ ಕ್ವಾಲಿಟಿ ಮಾತ್ರ. ಮತ್ತೆ ಬಾಡಿ ಏನ್ ಕಾಣಿಸ್ತಿದೆ ನಿಮ್ಗೆ, ಗ್ಲಾಸಿ ಫಿನಿಶ್ ಇರೋದಿಲ್ಲ, ಮಾಡಿರೋ ಸ್ಟೀಲ್ ಅಲ್ಲೇ ಇರ್ಬೋದು, ಆದ್ರೆ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ. ಇದೆಲ್ಲ ಸ್ಟಿಕ್ಕರ್ಸ್ ಇರುತ್ತೆ ನಿಮ್ಗೆ. ಮ್ಯಾಟ್ ಫಿನಿಶ್ ಗುರು, ಏನ್ ಕಾಣಿಸ್ತಿದೆ ನೋಡಿ. ಮತ್ತೆ ಈ ಟೈರ್ ನಿಮ್ಗೆ ಏನ್ ಕಾಣಿಸ್ತಿದೆ, ಇದು ಹಾರ್ಟೆಕ್ಸ್ ಕಂಪ್ನಿ ಕಡೆಯಿಂದ ಮಾಡಿಸಿರೋದು, ನೈಲಾನ್ ಟೈರ್ಸ್ ಆಗಿರುತ್ತೆ. ಮತ್ತೆ ಈ ಸೈಕಲ್ ನಿಮ್ಗೆ 29x240 ಇಂಚ್ ಬರುತ್ತೆ. ಒಂಥರ ಅಡಲ್ಟ್ಸ್ ಗಂತಾನೆ ಹೇಳಿ ಮಾಡಿಸಿರೋ ಸೈಕಲ್ ಗುರು, ಇದು ಸಖತ್ತಾಗಿ ಕಾಣಿಸ್ತಿದೆ ಸೈಕಲ್ ಮಾತ್ರ. ಗುರು, ಮಡ್ಗಾರ್ ಜೊತೆಗೆ ನಿಮ್ಗೆ ಇಲ್ಲಿ ವಾಟರ್ ಬಾಟಲ್ ಮೌಂಟ್ ಒಂದು ಕೊಟ್ಟಿರ್ತಾರೆ, ವಾಟರ್ ಬಾಟಲ್ ಕೂಡ ಒಂದು ಫ್ರೀ ಆಗಿ ಕೊಡ್ತಿದ್ದಾರೆ. ವಾಟರ್ ಬಾಟಲ್ ಕ್ವಾಲಿಟಿನೂ ಅಷ್ಟೇ ಗುರು, ಸಖತ್ತಾಗಿದೆ. ಈ ಸೈಕಲ್ ಅಲ್ಲಿ ನಿಮ್ಗೆ ಡ್ಯುಯಲ್ ಡಿಸ್ಕ್ ಬರೋದ್ರಿಂದ ನಿಮ್ಗೆ ಬ್ರೇಕಿಂಗ್ ಎಕ್ಸ್ಪೀರಿಯನ್ಸ್ ಅಷ್ಟೇ ಸಖತ್ತಾಗಿರುತ್ತೆ. ನೀವು ಯಾವುದೇ ತರ ಸಿಚುವೇಶನ್ ಅಲ್ಲಾದ್ರೂ ಆರಾಮಾಗಿ ಬ್ರೇಕ್ಸ್ ಹಿಡಿಬಹುದು. ಸೊ ಡಿಸ್ಕ್ ಬ್ರೇಕ್ಸ್ ನಿಮ್ಗೆ ಸಖತ್ತಾಗಿ ಹೆಲ್ಪ್ ಆಗುತ್ತೆ. ಗುರು, ಇದೊಂದು 21 ಸ್ಪೀಡ್ ಸೈಕಲ್ ಆಗಿರುತ್ತೆ. ಮುಂದೆಗಡೆ 3 ಕ್ಯಾಸೆಟ್ಸ್ ಬರುತ್ತೆ, ಹಿಂದೆಗಡೆ 7 ಕ್ಯಾಸೆಟ್ಸ್ ಬರುತ್ತೆ. ಈ ಗೇರ್ ಸೆಟ್ ಏನ್ ಕಾಣಿಸ್ತಿದೆ, ಇದು ಶಿಮಾನೋ ಕಂಪ್ನಿ ಕಡೆಯಿಂದ ಮಾಡಿಸಿರೋದು, ಸಖತ್ ಕ್ವಾಲಿಟಿ ಇದೆ. ಆಲ್ಮೋಸ್ಟ್ ಆಲ್ ಎಲ್ಲ ಸೈಕಲ್ಸ್ ಅಲ್ಲೂ ಯೂಸ್ ಮಾಡೋದು ಶಿಮಾನೋ ಕಂಪ್ನಿದ ಯೂಸ್ ಮಾಡ್ತಾರೆ. ಸೊ ಅದರಿಂದ ಕ್ವಾಲಿಟಿಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಗುರು, ಈ ಸೈಕಲ್ ಅಲ್ಲಿ ನಂಗೆ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಆಗಿದ್ದು, ಎಲ್ಲಾದ್ರಲ್ಲೂ ಅಷ್ಟೇ, ಅಂದ್ರೆ ನಾವು ನೋಡಿರೋ ಆಲ್ಮೋಸ್ಟ್ ಆಲ್ ಸೈಕಲ್ಸ್ ಅಲ್ಲಿ ಈ ಬ್ರೇಕ್ ವೈರ್ಸ್ ಮತ್ತೆ ಗೇರ್ ವೈರ್ಸ್ ಏನ್ ಬರುತ್ತೆ ಅದು ಆಗ್ನೇ ಕೊಟ್ಟಿರ್ತಾರೆ. ಇದ್ರಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ನೋಡಿ, ಫ್ರೇಮ್ ಒಳಗಡೆ ಕೊಟ್ಟಿದ್ದಾರೆ. ಅಂತರಂಗದಿಂದ ಬಹಿರಂಗ ಎಷ್ಟು ಚೆನ್ನಾಗಿದೆ ನೋಡಿ. ಫ್ರೇಮ್ ಒಳಗಡೆ ಕೊಟ್ಟಿರೋದ್ರಿಂದ ನಿಮ್ಗೆ ಬ್ರ್ಯಾಂಡ್ ನೇಮ್ಗೂ ಎಲ್ಲೋ ಅಡ್ಡ ಆಗೋದಿಲ್ಲ, ನೀವು ರೈಡ್ ಮಾಡ್ತಿರ್ಬೇಕಾದ್ರೆ ನಿಮ್ ಕಾಲ್ಗೂ ಎಲ್ಲೋ ಅಡ್ಡ ಬರೋದಿಲ್ಲ. ಒಂಥರ ಸಖತ್ತಾಗಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಮತ್ತೆ ಈ ಪೆಡಲ್ ವಿಚಾರಕ್ಕೆ ಬಂದ್ರೆ, ಇದೊಂದು PVC ಮೆಟೀರಿಯಲ್ ಇಂದ ಮಾಡಿಸಿರೋದು ನೋಡಿ. ಅಂದ್ರೆ ಮೀಡಿಯಂ ವೈಡ್ ಅಲ್ಲಿ ಕೊಟ್ಟಿದ್ದಾರೆ, ನಿಮ್ ಫುಟ್ ಆರಾಮಾಗಿ ಸರಿ ಹೋಗುತ್ತೆ. ಗ್ರಿಪ್ಗೂ ಅಷ್ಟೇ, ಗ್ರಿಪ್ಗೂ ಇಲ್ಲೊಂದು ಕೆಲವೊಂದು ಇದು ಪಾರ್ಟ್ಸ್ ಇದಾವೆ. ಸೊ ನಿಮ್ ಕಾಲು ಎಲ್ಲೂ ಗ್ರಿಪ್ ತಪ್ಪೋದಿಲ್ಲ, ನೀವು ಎಷ್ಟೇ ಡೌನ್ ಮಾಡಿದ್ರು ಗ್ರಿಪ್ ತಪ್ಪೋದಿಲ್ಲ. ಮತ್ತೆ ಈ ಸ್ಟ್ಯಾಂಡ್ ಏನ್ ಕಾಣಿಸ್ತಿದೆ ನಿಮ್ಗೆ, ಇದೊಂದು ಅಲಾಯ್ ಸ್ಟ್ಯಾಂಡ್ ಆಗಿರುತ್ತೆ. ಇದಷ್ಟೇ ಪ್ಲಾಸ್ಟಿಕ್ ಬರೋದು, ಮತ್ತೆ ಅಲಾಯ್ ಸ್ಟ್ಯಾಂಡ್ ಆಗಿರೋದ್ರಿಂದ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಗೈಸ್. ಮತ್ತೆ ನಿಮ್ಗೆ ಈ ಬಾಟಮ್ ಸೆಟ್ ಏನ್ ಕಾಣಿಸ್ತಿದೆ, ಇಲ್ಲಿ ಬಾಲ್ಸ್ ಇರೋದಿಲ್ಲ, ಬೇರಿಂಗ್ ಇಂದ ಬರುತ್ತೆ. ಸೊ ಇದರಿಂದ ನಿಮ್ಗೆ ಏನ್ ಯೂಸ್ ಅಂದ್ರೆ, ನಿಮ್ಗೆ ತುಳಿಬೇಕಾದ್ರೆ ಒಂಥರ ಸ್ಮೂತ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ಮತ್ತೆ ಅಷ್ಟು ಬೇಗ ಹಾಳಾಗೋದಿಲ್ಲ, ಒಂಥರ ಬಾಳ್ಕೆ ತುಂಬಾ ಬರುತ್ತೆ. ಮತ್ತೆ ಈ ಸೌಂಡು ನಾಯ್ಸ್ ಏನ್ ಬರುತ್ತೆ ಸೈಕಲ್ ನೀವು ತುಳಿಬೇಕಾದ್ರೆ, ಆ ನಾಯ್ಸು ಸ್ವಲ್ಪ ಕಡಿಮೆ ಇರುತ್ತೆ. ಗುರು, ನಿಮ್ಗೆ ಈ ಸೀಟ್ ಏನ್ ಕಾಣಿಸ್ತಿದೆ, ಅಡ್ಜಸ್ಟಬಲ್ ಸೀಟ್ ಆಗಿರುತ್ತೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಅಡ್ಜಸ್ಟಬಲ್ ಸೀಟ್, ಇದು ಅಂದ್ರೆ ಈಸಿ ಅಡ್ಜಸ್ಟ್ ಮಾಡ್ಕೋಬಹುದು ನೀವು ಈಸಿಯಾಗಿ. ಮತ್ತೆ ಸೀಟ್ ನೋಡು ಗುರು, ಎಷ್ಟು ಸ್ಮೂತ್ ಆಗಿದೆ ಅಂತ, ಫುಲ್ ಸ್ಪಾಂಜಿನೆಸ್ ಅಂತೂ ಸಖತ್ತಾಗಿದೆ ನೋಡಿ. ಇಲ್ಲಿ ನಿಮ್ಗೆ ಸ್ಟಿಚಸ್ ಹಾಕಿದ್ದಾರೆ, ಅಂದ್ರೆ ಲೆದರ್ ಸ್ಟಿಚಸ್ ಹಾಕಿದ್ದಾರೆ. ನಿಮ್ಗೆ ಒಂಥರ ಆ ಫೀಲ್, ಇದನ್ನ ಟಚ್ ಮಾಡ್ತಿರೋ ಫೀಲ್ ಒಂಥರ ಸಖತ್ತಾಗಿದೆ ಗುರು. ಈ ಸೈಕಲ್ ಅಲ್ಲಿ ನಿಮ್ಗೆ 80mm ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಇದೊಂದು ಮೌಂಟೇನ್ ಬೈಕ್ ಆಗಿರೋದ್ರಿಂದ ನೀವು ಆಫ್ ರೋಡಿಂಗ್, ಅಂದ್ರೆ ಫುಲ್ ಆಫ್ ರೋಡಿಂಗ್ ಅಲ್ಲ, ಒಂದು ನಾರ್ಮಲ್ ಆಫ್ ರೋಡಿಂಗು ಯೂಸ್ ಆಗುತ್ತೆ. ಮತ್ತೆ ರೋಡ್ಸ್ ಅಲ್ಲಿ ನಿಮ್ಗೆ ಎಲ್ಲಾದ್ರೂ ಸ್ಪೀಡ್ ಬ್ರೇಕರ್ಸ್ ಅವೆಲ್ಲ ಬಂದಾಗ ನಿಮ್ಗೆ ಈ ಸಸ್ಪೆನ್ಷನ್ ಏನ್ ಕಾಣಿಸ್ತಿದೆ ಅದು ಹೆಲ್ಪ್ ಮಾಡುತ್ತೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂದ್ರೆ, ಇದರಲ್ಲಿ ಎಲ್ಲಾ ಕಡೆನೂ ಬ್ಲ್ಯಾಕ್ ಯೂಸ್ ಮಾಡಿದ್ದಾರೆ, ಬೇರೆ ಕಲರ್ ಯೂಸ್ ಮಾಡಿಲ್ಲ ನೋಡಿ. ಸಸ್ಪೆನ್ಷನ್ ಬ್ಲ್ಯಾಕ್ ಇದೆ, ಬಾಡಿನೂ ಬ್ಲ್ಯಾಕ್ ಇದೆ, ಸೀಟು ಬ್ಲ್ಯಾಕ್ ಇದೆ, ಎಲ್ಲಾ ಕಡೆನೂ ಬ್ಲ್ಯಾಕ್ ಯೂಸ್ ಮಾಡಿದ್ದಾರೆ ಗುರು. ಸಖತ್ತಾಗಿದೆ ಸೈಕಲ್ ಮಾತ್ರ. ಮತ್ತೆ ಇದು ಹಬ್ ಏನ್ ಕಾಣಿಸ್ತಿದೆ ನಿಮ್ಗೆ, ಇದೊಂದು ಲಾರ್ಜ್ ಹಬ್ ಆಗಿರುತ್ತೆ. ಆ ಹಬ್ಬು ಕೂಡ ಅಷ್ಟೇ ಬಜಾರ್ ಕಂಪ್ನಿ ಕಡೆಯಿಂದ ಮಾಡಿಸಿದ್ದಾರೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಅದು ಅಷ್ಟೇ ಗೈಸ್, ಬ್ಲ್ಯಾಕ್ ಕಲರ್ ಹಾಕಿದ್ದಾರೆ, ಟೋಟಲ್ ಬ್ಲ್ಯಾಕ್ ಯೂಸ್ ಮಾಡಿದ್ದಾರೆ ಸೈಕಲ್ ಅಲ್ಲಿ. ಮತ್ತೆ ನಿಮ್ಗೆ ವೀಲ್ಸ್ ಅಲ್ಲೂ ಅಷ್ಟೇ
ಮತ್ತೆ ಹ್ಯಾಂಡಲ್ ಹತ್ರನೂ ಅಷ್ಟೇ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ನೈಟ್ ಟೈಮ್ ನೀವು ರೈಡ್ ಮಾಡ್ಬೇಕಾದ್ರೆ ನಿಮ್ಗೆ ರಿಫ್ಲೆಕ್ಟರ್ಸ್ ಇರೋದ್ರಿಂದ ಈಸಿ ಆಗುತ್ತೆ. ಅಂದ್ರೆ ಯಾವ್ದಾದ್ರು ವೆಹಿಕಲ್ದು ಲೈಟ್ ಬಿದ್ದಾಗ ಇವು ರಿಫ್ಲೆಕ್ಟ್ ಆಗೋದ್ರಿಂದ ನೀವು ಒಬ್ರು ರೈಡ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಒಂಥರ ಸಖತ್ತಾಗಿದೆ ಗೈಸ್ ಸೈಕಲ್ ಮಾತ್ರ. ಗುರು ವೆಸ್ಕೋ ಅವ್ರದ್ದು ಲೋಗೋ ನೋಡು ಗುರು, ಏನ್ ಕಾಣಿಸ್ತಿದೆ, ಸಖತ್ತಾಗಿದೆ. ಚೈನ್ ಲಿಂಕ್ ಮಾಡಿರೋ ತರ ವಿ ಅಂತ ಕೊಟ್ಟಿದ್ದಾರೆ. ಸ್ಟಾರ್ ಆದೆ ನಂಗೆ ನೀನು, ಫ್ಯಾನ್ ಆದೆ ನಿಂಗೆ ನಾನು. ಸಖತ್ ಕ್ಯೂಟ್ ಆಗೈತೆ ಲೋಗೋ ಮಾತ್ರ, ಒಂಥರ ಡಿಫ್ರೆಂಟ್ ಇದೆ. ಇಷ್ಟ ಆಯ್ತು ನಂಗೆ ಲೋಗೋ. ಈ ಸೈಕಲ್ ನ ಹಿಂಗೆ ನೋಡ್ತಾ ಇರೋದಕ್ಕಾಗ್ತಿಲ್ಲ, ಬನ್ನಿ ಒಂದ್ ರೈಡ್ ಹೋಗಿ ಬಂದ್ಬಿಡೋಣ. ಇವನ್ಯಾವನ ವಯಸ್ಸಾಗಿರೋ ಚಿಕ್ಕ ಮಗು. ಗುರು ಹ್ಯಾಂಡಲ್ ಬಾರ್ ನೋಡು ಗುರು, ಎಷ್ಟು ವೈಡ್ ಇದೆ ಅಂತ. ಇದೊಂದು ಥ್ರೆಡ್ಲೆಸ್ ಹ್ಯಾಂಡಲ್ ಬಾರ್ ಆಗಿರುತ್ತೆ. ಸೊ ನಿಮ್ಗೆ ಟರ್ನಿಂಗ್ಸ್ ಏನ್ ತಗೋತೀರಾ ಅವಾಗೆಲ್ಲ ನಿಮ್ಗೆ ಈಸಿ ಆಗುತ್ತೆ. ಮತ್ತೆ ಸಸ್ಪೆನ್ಷನ್ ಏನ್ ಕಾಣಿಸ್ತಿದೆ ಅದು ಕೂಡ ಅಷ್ಟೇ ಬಜಾರ್ ಕಡೆಯಿಂದ ಮಾಡಿಸಿರೋ ಸಸ್ಪೆನ್ಷನ್. ಎಲ್ಲಾನು ಅಷ್ಟೇ ಗುರು, ಸೂಪರ್ ಕ್ವಾಲಿಟಿಯಲ್ಲಿ ಮಾಡಿಸಿದ್ದಾರೆ. ಕ್ವಾಲಿಟಿಲಂತೂ ಎಲ್ಲೂ ಕಾಂಪ್ರಮೈಸೇ ಆಗಿಲ್ಲ ವೆಸ್ಕೋ ಅವರು. ಮತ್ತೆ ನಿಮ್ಗೆ ಈ ಬ್ರೇಕ್ ಲಿವರ್ಸ್ ಏನ್ ಕಾಣಿಸ್ತಿದೆ, ಇದು ಅಲ್ಯೂಮಿನಿಯಂ ಮೆಟೀರಿಯಲ್ ಯೂಸ್ ಮಾಡಿ ಮಾಡಿಸಿರೋದು. ಗುರು ರೈಡ್ಗೆ ತಗೊಬಂದಿದ್ದೀನಿ ಸೈಕಲ್ನ. ಸೈಕಲ್ ತುಳಿಯೋದಕ್ಕೆ ಮಾತ್ರ ಮಸ್ತು ಸ್ಮೂತ್ ಆಗಿದೆ, ತುಳಿತಿರೋ ಫೀಲೇ ಬರ್ತಿಲ್ಲ ನಂಗೆ, ಅಷ್ಟು ಚೆನ್ನಾಗಿದೆ ಸೈಕಲ್ ತುಳಿಯೋದಕ್ಕೆ. ಒಂಥರ ಕ್ರೇಜಿ ಗುರು ಸೈಕಲ್ ಮಾತ್ರ. ಸಸ್ಪೆನ್ಷನ್ ಮಾತ್ರ ಸಖತ್ತಾಗಿ ವರ್ಕ್ ಆಗ್ತಿದೆ ಗೈಸ್, ಸಖತ್ ಸ್ಮೂತಾಗಿ ರೈಡ್ ಆಗ್ತಿದೆ, ಸಖತ್ತಾಗಿದೆ ಗೈಸ್ ತುಳಿಯೋದಕ್ಕೆ. ಒಂಥರ ನಾನು ಓಡಿಸಿರೋದ್ರಲ್ಲಿ ಬೆಸ್ಟ್ ಸೈಕಲ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಬ್ರೋ, ಸೈಕಲ್ ಸಖತ್ತಾಗಿದೆ. ಎಷ್ಟು ಬ್ರೋ ಇದ್ರ ಪ್ರೈಸು? 13,000. ಕಡಿಮೆ ಏನಿಲ್ವಾ? 1000 rupees discount ಆಗುತ್ತೆ. ಓಕೆ. 12,000 ಆಗುತ್ತೆ. ಮತ್ತೆ ಫ್ರೀ ಐಟಮ್ಸ್ ಏನಾದ್ರು ಇದೆಯಾ? ಸಾಕು ಗುರು, ಇನ್ನೇನ್ ಬೇಕು. 13,000 ಪ್ರೈಸ್ ಅಂದ್ರೆ ವರ್ತ್ ಇಟ್ ಗೈಸ್. ಇದಕ್ಕೆ ಸೈಕಲ್ ಮಾತ್ರ ಸಖತ್ತಾಗಿದೆ ಗುರು. ಬೆಳಿಗ್ಗೆ ನಾನು ಮೊಬೈಲ್ ನೋಡ್ತಿರ್ಬೇಕಾದ್ರೆ ಕೆಲವೊಂದು ಲೈನ್ಗಳು ನೋಡಿದೆ. ಏನಂತ ಇತ್ತು ಅಂದ್ರೆ, ನಾನು ಏನನ್ನೂ ಗೆದ್ದಿಲ್ಲ, ಹಾಗಂತ ಏನನ್ನೂ ಸೋತಿಲ್ಲ, ಕಾರಣ ಎಷ್ಟೇ, ಇನ್ನು ಆಟ ಮುಗ್ದೇ ಇಲ್ಲ. ಇದೇ ತರ ಗುರು, ಇನ್ನು ನಿಮ್ಮ ಲೈಫ್ ಮುಗ್ದಿಲ್ಲ, ನಿಮ್ಮ ಲೈಫು ತುಂಬಾ ಇದೆ, ನೀವು ಮಾಡ್ಬೇಕಾಗಿರೋ ಸಾಧನೆನೂ ತುಂಬಾ ಇದೆ. ಯಾಕೆ ಸುಮ್ಮನೆ ಇದ್ಕೊಂಡು ಟೈಮ್ ವೇಸ್ಟ್ ಮಾಡ್ತೀರಾ? ಬನ್ನಿ, ನೀವು ಏನು ಮಾಡಬೇಕು ಅನ್ಕೊಂಡಿದ್ದೀರಾ ಮಾಡೋದಕ್ಕೆ ಟ್ರೈ ಮಾಡಿ.